ಸರ್ ನಾನು ಬಿದಿರಗೆಡ್ಡೆ ಗ್ರಾಮ ಹೊನ್ನಾಳಿ ತಾಲೂಕು ಬಿದಿರಗೆಡ್ಡೆ. ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು. ಈ ತೋಟ ನೋಡಿದೆ ನಾನು ಇದನ್ನ. ಈ ತೋಟ ನೋಡಿ ನನಗೆ ಭಾರಿ ಖುಷಿ ಅನಿಸ್ತು. ಆದ್ರೂ ಶೀತ ಜಮೀನಿದು, ಶೀತ ಜಮೀನಿಗೂ ಆದ್ರೂ ಈ ಟೈಪ್ ಮಾತಂದ್ರೆ ನಾವು 5-6 ಎಕರೆ ತೋಟ ಮಾಡಿದ್ದೀನಿ ಈಗ. ಆದ್ರೂ ಕೊಟ್ಟಿಗೆ ಗೊಬ್ಬರ, ಈ ಸರ್ಕಾರಿ ಗೊಬ್ಬರ ಬೇಕಾದಷ್ಟು ಹಾಕಿದ್ರು. ಈ ತರ ಹೇಳಿ ನಾನು ಎಲ್ಲಿ ಯಾವ ತೋಟಗಳು ನೋಡಲಿಲ್ಲ ಈ ಏರಿಯಾದಲ್ಲಿ. ಆಮೇಲೆ ನಮ್ಮ ಅವರು ಪ್ರಚಾರ ಮಾಡಕ್ಕೆ ಬರ್ತಾ ಇದ್ರು ಇವರು. ನಮ್ಮ ಹೆಸರೇನು ಸರ್? ಯತೀಶ್ ಅಂತ ಬರ್ತಾ ಇದ್ರು. ಅವರು ನೋಡಿದೆ ನಾನು ಬಂದು. ಈಗ ಒಂದು ವಾರದಲ್ಲಿ ತೋಟ ನೋಡಿದ್ದೇನೆ. ಈಗ 2 ಕೊಯ್ಲು ಕೊಯ್ದಾರೆ ಆಕ್ಚುಲಿ ಇದನ್ನ. 2 ಕೊಯ್ಲು ಕೊಯ್ದ್ರು, ಇನ್ನೂ 3 ಸರಿ ಕೊಯ್ಯೋದೈತಿ ಇದು. ಈಗ ನಮ್ಮ ಹೊಲ ಈಗ 3 ಸರಿ ಕೊಯ್ದವಿ. ಇನ್ನೊಂದು ಸರಿ ಕೊಯ್ದ್ರೆ ತೋಟ ಕ್ಲೋಸ್ ನಮ್ಮವು. ಹಾಗಾಗಿ ಈ ತೋಟ ನೋಡಿ ನನಗೆ ಭಾರಿ ಖುಷಿ ಅನಿಸ್ತು. ನೆಕ್ಸ್ಟ್ ಬಾರಪ್ಪ ನಾನು 1.5 ಎಕರೆ ಜಮೀನು ಮಾಡಿಸ್ಬೇಕು ಅಂತ ಮಾಡಿದ್ದೀನಿ. ಹಂಗಾಗಿ ಇನ್ನೂ ಒಂದು 3-4 ಜನ ಇದನ್ನ ತೋಟ ನೋಡಿ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಹಂಗಾಗಿ ಈ ತರ ಮಾಡ್ಸೋಣ ಅಂತ ಮಾಡಿದೆ ಸರ್ ನಾ ಈ ಔಷಧಿ ಹಾಕ್ಸಿ. ಓಕೆ, ಈ ಜಮೀನಲ್ಲಿ ಅಂದ್ರೆ ಶೀತ ಜಮೀನು ಇದು, ಸ್ವಲ್ಪ ಶೀತ ಜಮೀನು ಸರ್ ಇದು. ಅಂತರಲ್ಲಿ ಇಂತ ಇಳುವರಿ ಬಂದ್ರೆ ಆಶ್ಚರ್ಯ ಆಗಿದೆ. ಶೀತ ಜಮೀನಿಗೆ ಹಳ್ಳು ಜಾಸ್ತಿ, ಉದುರೋದು ಜಾಸ್ತಿ. ಆದ್ರೂ ಇದ್ರಾಗ ಹಳ್ಳುದ್ರಿಲ್ಲ. ಔಷಧಿ ಪವರ್ ಏನಿರ್ಬೋದು ಏನೋ ಒಟ್ಟು, ಆದ್ರೂ ಹಳ್ಳುದ್ರಿಲ್ಲ. ಈಗ ಇನ್ನೂ 3 ಗೊನೆ ಕೊಯ್ದಾರೆ. ಇನ್ನೂ 2-3 ಗೊನೆ 4 ಗೊನೆ ಅದಾವ ಇದ್ರಾಗಿ. ಅದರಿಂದ ನಾವು ಈ ಔಷಧಿ ಒಳ್ಳೇದು ಅನ್ಸತ್ತೆ ನಮಗೆ. ಖುಷಿ ಆಗಿದೆ ನಿಮಗೆ? ಖುಷಿ ಆಗಿದೆ ಸರ್. ನೀವು ಮಾಡ್ಬೇಕು. ನಿಮ್ದು ಎಷ್ಟಿದೆ? ನಮ್ದು ಒಟ್ಟು 4 ಎಕರೆ 4.5 ಎಕರೆ ಇದೆ ಸರ್. ಈಗ 1.5 ಎಕರೆ ಆಕ್ಚುಲಿ 1.5 ಎಕರೆ ಮಾಡಿಸಿ ನೋಡ್ತೀನಿ. ಅದ್ರ ಮೇಲೆ ಇನ್ನು ಉಳಿದ ತೋಟನು ಅದನ್ನು ಮಾಡಿಸ್ತಾನೆ ಅದನ್ನ. ಈಗ ಈಗ ಒಂದೇ ಸರಿ ಮಾಡ್ಬೇಕು ಅಂದ್ರೆ ಅಷ್ಟೊಂದು ಕೂಲಿಗಳು ಮಾಡ್ಸಕ್ಕಾಗಲ್ಲ. ಈಗ ನಮ್ಮ ಮಕ್ಳು ಇಬ್ಬರಿದ್ದಾರೆ. ಈಗ 1.5 ಎಕರೆ ಸ್ಟಾರ್ಟಿಂಗ್ ಮಾಡಿಸ್ತೀನಿ. ಆಮೇಲೆ ಒಂದು 3 ಎಕರೆ ಮತ್ತೆ ಅದೇ ಪ್ರಕಾರ ಮತ್ತೆ ಮಾಡ್ತೀರಾ? ಒಟ್ಟು ನಿಮ್ಗೆ ಅದು ಈ ಜಮೀನು ನೋಡಿ ಬಹಳ ಖುಷಿ ಅನ್ಸುತ್ತೆ. ಇದು ನಿಮ್ದಿನ ಜಮೀನು? ಇದು ಯಾರ್ದು? ನಮ್ಮ ಹಳೆಯರ್ದು. ಅವ್ರ ಜಮೀನು ನೋಡಿ ನಿಮ್ಗೆ ಬಹಳ ಖುಷಿ ಆಗಿದೆ. ಈಗ ಅವ್ರು ನಿಮ್ಮ ಹಳೆಯರು ಬಂದಿಲ್ಲ ಇಲ್ಲಿ? ಅವರು ಅಡಿಕೆ ಬೇಸಿ ಬಿಸಿ ಇದ್ದವನು. ನೀನೇ ಹೋಗ್ಬರಪ್ಪ ನಮ್ಮ ತೋಟ ನೋಡು ಹೆಂಗ್ ಬಿಟ್ಟಂತ ನೀನೇ ನೋಡು, ಅದ್ರ ಮೇಲೆ ನೀನು ಬೇಕಾದ್ರೆ ಇದ್ರ ಅನುಭವ ಪ್ರಕಾರ ನೀನು ಮಾಡಂತೆ ಅಂತಂದು ಹೇಳಿದೆ. ಅವ್ರು ಹೇಳಿದ್ರ? ಖುಷಿಯಾಗಿ ಬಂದಿರಿ? ಈಗ ಬಹಳ ಖುಷಿ ಆಗಿದೆ. ಭಾರಿ ಖುಷಿ. ಈ ತಂತ್ರಜ್ಞಾನ ಯೂಸ್ ಮಾಡ್ಬೋದು ಹಂಗಾದ್ರೆ? ಮಾಡ್ಬೋದು ಸರ್, ಮಾಡ್ಬೋದು. ಇದರಿಂದ ನಿಮಗೆ ಎಷ್ಟೋ ರೈತ ಒಳ್ಳೆ ಲಾಭ ಸಿಗ್ತದೆ ಇದರಿಂದ. ಖರ್ಚು ಎಷ್ಟಿದೆ ಅಂತ ಹೇಳ್ತಾರ? ಖರ್ಚು ಒಂದು 20-25 ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳಿದಾರೆ ಸರ್. ಎಷ್ಟು ಲಾಭ ಬರ್ಬೋದು ಅಂತ ಹೇಳ್ತದ್ರ? ಈಗ ಏನು ಕೊಟ್ಟಿಗೆ ಗೊಬ್ಬರ ಮಾಡ್ತಾವಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರಕ್ಕಿಂತಲೂ ಈ ಔಷಧಿ ಈಜಿ ಆಕತ್ತೆ ನಮಗೆ ಮಾಡಕ್ಕೆ. ಕೊಟ್ಟಿಗೆ ಗೊಬ್ಬರ ಕೂಲಿಯರ್ ಗುಣಿಸುತ್ತ ಮಾಡಿಸೋದು, ಕಟ್ಟೋದು ಮಾಡೋದು, ಅದಕ್ಕೆ ನೋಡಿದ್ರೆ ಅದು ಹೆಚ್ಚು ಕಮ್ಮಿ ಒಂದು 30-35 ಸಾವಿರ ಮೇಲೆ ಬರ್ತದೆ ಖರ್ಚು. ಅದು ಇದು 20 ಸಾವಿರ 25 ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ. ಗುಣಿಸುತ್ತಿಲ್ಲ, ಯಾವ್ದು ಇಲ್ಲ, ಸುಮ್ಮನೆ ಇದು ಮಾಡೋದಷ್ಟೇ. ಅದು ಬಹಳ ಈಜಿನೂ ಆಕತ್ತೆ. ಬರೀ ಮನೆಯೇ ಗಂಡು ಮಕ್ಳಿದ್ರು ಮಾಡ್ಬೋದು ಅದನ್ನ. ಈಗ ಲೇಬರ್ ಹಿಡದೆ ಮಾಡಿಸ್ಬೇಕು. ಅವ್ರು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಟ್ಸೋದು ಮಾಡೋದು ಲೇಬರ್ ಹಿಡದೆ ಮಾಡಿಸ್ಬೇಕು. ಒಬ್ಬರಿಗೆ 500-600 ರೂಪಾಯಿ ಕೂಲಿ ಕೊಡ್ಬೇಕು. ಅದನ್ನ ಇದು ಈಜಿ ಅನಿಸ್ತದೆ, ಇದನ್ನೇ ಮಾಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಲಾಭನೂ ಚೆನ್ನಾಗಿದೆ. ಗಿಡ ಕೊಳೆ ರೋಗ ಬರಲ್ಲ. ಇಂಪಾರ್ಟೆಂಟ್ ಅದು ಕೊಳೆ ರೋಗ ಬರಲ್ಲ ಗಿಡಕ್ಕೆ. ಇವು ನೋಡ್ರಿ ಶೀತ ನೆಲದಾಗೆ ಆಮೇಲೆ ಕಾಯಿ ಈಲ್ಡ್ ಬರ್ತದೆ, ದಪ್ಪ ಬರ್ತದೆ. ಇದು ನಮ್ಮ ಹೊಲ ಸಣ್ಣ, ನಾವು ಕಾಯಿ ನೋಡಿದ್ರೆ ಸಣ್ಣ ಹಿಪ್ಪೆ ಬಂದಂಗ್ ಬರುತ್ತೆ. ಈ ಭತ್ತ ಹೆಂಗ್ ಕಾಯಿ ಜಳ ಬರ್ತಲ್ಲ ಆ ಟೈಪ್ ಆಗ್ಬಿಡತ್ತೆ. ಈಗ ಈ ಬೇರೆ ಗೊಬ್ಬರ ಹಾಕತ್ತಿ. ನೀವು ಆಮೇಲೆ ಅಂಡೆ ಹೊಡ್ಕೊಡಿ. ಅಂಡೆ ಹೊಡೆದು ಒಂದು ಹೊಡೆದಲ್ಲ ಇದ್ರಾಗೆ ಅಂಡೆ ಹೊಡ್ಕೊಡು. ನಮ್ಮ ಹೊಲ ಅಂಡು ಹೊಡ್ಕಾಗಿದಾವ ಈಗ. ವ್ಯತ್ಯಾಸ ಬಹಳ ಇದೆ. ಎಲ್ಲ ಬಹಳ ವ್ಯತ್ಯಾಸ. ನಮ್ಮ ನೆಲಕ್ಕೆ ಚೆನ್ನಾಗಿ ಹಿಡಿತು ಸರ್. ಅದು ಹೌದಾ? ಚೆನ್ನಾಗಿ ಹಿಡಿತು. ಓಕೆ ಓಕೆ, ನಿಮ್ಗೆ ಬಹಳ ಖುಷಿ ಆಗಿದೆ. ಖುಷಿ ಅನ್ಸುತ್ತೆ ಸರ್. ಎಷ್ಟು ಜನ ರೈತರಿಗೆಲ್ಲ ಬಹಳ ಜನ ಮಾಡ್ಬೋದು. ನಮ್ಮ ಕಸ್ಬಾ ಸುಟಿ ಮಾಜಿ ಅಧ್ಯಕ್ಷ ಈಗ ಹಾಲಿ ಉಪಾಧ್ಯಕ್ಷ ಆಗಿದ್ದಾನೆ. ಮತ್ತೆ ಉಪಾಧ್ಯಕ್ಷನ ಮಾಡಿದ್ದು ನಮ್ಮ MLA ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಲ್ಲ ಅಂದೆ ನಾನು. ಇಲ್ಲಪ್ಪ ಸೊಸೈಟಿದೇನು ಬೇರೆ ಬೇರೆ ಕೆಲಸ ಐತಿ, ನೀನು ಇದ್ರಾಗೆ ಉಪಾಧ್ಯಕ್ಷಗೆ ಇರೋ ಈಗ ಹಂಗಿಂಗೆ ಅಂತ ಹೇಳಿದ್ರು ನಮ್ಮ MP ರೇಣುಕಾಚಾರ್ಯ ಅವರು. ಹಂಗ ಅದ್ರ ಪ್ರಕಾರ ಮತ್ತೆ ಉಪಾಧ್ಯಕ್ಷ ಆಗಿದ್ದೀನಿ. ಉಪಾಧ್ಯಕ್ಷ ಆಗಿದ್ದೀನಿ. ಈಗ ಉಪಾಧ್ಯಕ್ಷರಾಗಿ ಇದು ಖುಷಿ ಮೆಚ್ಚಿದೆ ಅಂದ್ರೆ ಬಾರಿ ಗ್ರೇಟ್ ನೀವು. ಅದಕ್ಕೆ ಈಗ ಮತ್ತೆ ನಾವು ನೆಕ್ಸ್ಟ್ ಅದೇ 1.5 ಎಕರೆ ಮಾಡಿ ಮತ್ತೆ ಆಮೇಲೆ ಒಂದು 3 ಎಕರೆ ಒಂದ ಪ್ಲಾಟ್ ಬರುತ್ತೆ. ಒಂದೇ ಸರಿ ಏಕ ಕಾಲಕ್ಕೆ ಅಂದ್ರೆ ಮಾಡಕ್ಕಾಗಲ್ಲ. ಈ 1.5 ಎಕರೆ ಮಾಡಿ ಹಂತವಾಗಿ ಮಾಡ್ತಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್.